ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಂಥ ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿ ಹೇಮಾ ಭಾಗಿಯಾದರು ಅನ್ನೋ ವಿಚಾರ ಬೆಳಕಿಗೆ ಬಂದಿತ್ತು. ಆದರೆ ಇಲ್ಲ, ನಾನು ಆ ಪಾರ್ಟಿಗೆ ಹೋಗೇ ಇಲ್ಲ, ನಾನು ಹೈದರಾಬಾದ್ನಲ್ಲಿದ್ದೀನಿ ಅಂತ ಹೇಮಾ ಹೇಳ್ಕೊಂಡಿದ್ರು. ಆದರೆ ಈಗ ಗೊತ್ತಾಗ್ತಾ ಇದೆ, ಹಸಿ ಹಸಿ ಸುಳ್ಳು ಹೇಳಿದ್ದಾರೆ ಹೇಮಾ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಕಾರಣ ಅದೇ ಫಾರ್ಮ್ ಹೌಸ್ನಲ್ಲಿ ವಿಡಿಯೋ ಮಾಡಿಕೊಂಡು ನಾನು ಹೈದರಾಬಾದ್ನಲ್ಲಿದ್ದೆ ಅಥವಾ ಹೈದರಾಬಾದ್ನಲ್ಲಿ ಇದ್ದೀನಿ ಅಂತ ನಟಿ ಹೇಮಾ ಹೇಳ್ಕೊಂಡಿದ್ದಾರೆ. ಇದು ಯಾವ ರೀತಿ ಆಗಿದೆ ಅಂತಂದರೆ, ಪೊಲೀಸರ ಬಳಿ ರಿಕ್ವೆಸ್ಟ್ ಮಾಡಿ ನಾನು ಶೌಚಾಲಯಕ್ಕೆ ಹೋಗ್ತೀನಿ ಅಂತ ರಿಕ್ವೆಸ್ಟ್ ಮಾಡಿ ಆನಂತರ ಅಲ್ಲೇ ಎಲ್ಲೋ ವಿಡಿಯೋ ಮಾಡಿಕೊಂಡು ಆ ವಿಡಿಯೋವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಆ ನಂತರ ಪೊಲೀಸರ ಕೈಕಾಲಿಗೆ ಬಿದ್ದಿದ್ದಾರೆ. ದಯವಿಟ್ಟು ಬಿಟ್ಬಿಡಿ, ನನ್ನ ಹೆಸರು ಆಚೆ ಹೋಗೋದಂಗೆ ನೋಡ್ಕೊಳ್ಳಿ, ಇಲ್ಲಾಂತಾದರೆ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೇ ಹೋಗ್ತೀನಿ ಅಂತ ಹೆದರಿಸಿದ್ದಾರೆ. ಇದೇ ವಿಡಿಯೋ ನೀವು ನೋಡ್ತಾ ಇದ್ದೀರಿ. ಈ ವಿಚಾರ ಏನು ಬೆಳಕಿಗೆ ಬಂತು, ಅಲ್ಲಿ ಆಂಧ್ರ ಪ್ರದೇಶದ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಇದು ಪ್ರಸಾರ ಆಗಿತ್ತು. ತಕ್ಷಣ ಈ ಹೇಮಾ ಏನು ಮಾಡ್ತಾರೆ ಅಂತಂದರೆ, ಒಂದು ಮರದ ಬಳಿ ನಿಂತು ನಾನೆಲ್ಲೋ ಹೈದರಾಬಾದ್ನಲ್ಲಿದ್ದೀನಿ, ನಾನು ಚಿಲ್ ಮಾಡ್ತಾ ಇದ್ದೀನಿ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡ್ರು. ಆಗಲೇ ಡೌಟ್ ಬಂದಿತ್ತು. ಯಾಕಂತಂದರೆ ಅದು ಹೈದರಾಬಾದ್ ಅನ್ನೋದಕ್ಕೆ ಏನಿತ್ತು ಸಾಕ್ಷಿ? ಏನೂ ಇರಲಿಲ್ಲ. ಒಂದು ಮರ ಹೈದರಾಬಾದ್ನಲ್ಲೂ ಬೆಳೆಯುತ್ತೆ, ಬೆಂಗಳೂರಲ್ಲೂ ಬೆಳೆಯುತ್ತೆ. ಸೊ ಮಂಗಳ ಗ್ರಹ ಅಲ್ವಲ್ಲ ಬೆಂಗಳೂರು. ಸೊ ಆ ಪ್ರಶ್ನೆಗೆ ಉತ್ತರ ಆಗಲೇ ಒಂಥರ ಅನುಮಾನ ವ್ಯಕ್ತವಾಗಿತ್ತು. ಆನಂತರ ಈಗ ಅದಕ್ಕೆ ಒಂದಿಷ್ಟು ವಿಚಾರ ಗೊತ್ತಾಗ್ತಿದೆ. ಮೇಡಮ್ ಏನು ಮಾಡಿದ್ದಾರೆ ಅಂತಂದರೆ, ಪೊಲೀಸರ ಬಳಿ ರಿಕ್ವೆಸ್ಟ್ ಮಾಡಿದ್ದಾರೆ ಶೌಚಾಲಯಕ್ಕೆ ಹೋಗ್ತೀನಿ ಅಂತ, ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಅವ್ರನ್ನ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ. ಆ ನಂತರ ಅಲ್ಲೆಲ್ಲೋ ವಿಡಿಯೋ ಮಾಡಿಕೊಂಡು ಅದನ್ನು ರಿಲೀಸ್ ಮಾಡಿ ಇದು ಹೈದರಾಬಾದು ಅಂತ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ. ಶಿವಕುಮಾರ್, ಈ ಡ್ರಾಮಾಗೆ ಹೆಚ್ಚು ವ್ಯಾಲಿಡಿಟಿ ಇಲ್ಲ ಅಂತ ಗೊತ್ತಾಗಿತ್ತು ಮಧ್ಯಾಹ್ನನೇ, ಬೇಗ ಮುಗಿದು ಹೋಯ್ತು ಅಂತ ಅನ್ಸುತ್ತೆ ನಾಟಕ. ರಕ್ಷತ್, ಸದ್ಯ ಸಿಸಿಬಿ ಪೊಲೀಸರು ವಶದಲ್ಲಿದ್ದಂತ ಹೇಮಾಳನ್ನ ಬೆಂಗಳೂರು ಗ್ರಾಮಾಂತರ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಕೆ ಪಾರ್ಟಿನಲ್ಲಿ ಭಾಗಿಯಾಗ್ಲಿಕ್ಕೆ ಯಾರ ಜೊತೆಯಲ್ಲಿ ಬಂದಿದೆ, ಜೊತೆಗೆ ಆಕೆಗೆ ಇಲ್ಲಿ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ಲಿಕ್ಕೆ ಕೊಟ್ಟಂತವ್ರು ಯಾರು ಅನ್ನೋದ್ರ ವಿಚಾರಣೆಯನ್ನ ಸದ್ಯ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಆಕೆ ಬೆಳಿಗ್ಗೆ ಪೊಲೀಸರ ವಶದಲ್ಲಿದ್ದಂತ ಸಂದರ್ಭದಲ್ಲಿ ಆಕೆ ನಾನು ಹೈದರಾಬಾದ್ನ ಫಾರ್ಮ್ ಹೌಸ್ ನಲ್ಲಿದ್ದೀನಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನ್ನ ಬಗ್ಗೆ ಬರ್ತಿರುವಂತ ಸುದ್ದಿ ಎಲ್ಲ ಸುಳ್ಳು ಅನ್ನೋ ಮಾಹಿತಿಯನ್ನ ಹೇಳಿರ್ತಾಳೆ. ಆದ್ರೆ ಯಾವಾಗ ಈ ವಿಚಾರಗಳು ತೆಲುಗು ಮಾಧ್ಯಮದಲ್ಲಿ ಬರ್ಲಿಕ್ಕೆ ಶುರು ಆಗುತ್ತೆ, ಆಗ ಇಲ್ಲಿದ್ದಂತ ಪೊಲೀಸ್ ಅಧಿಕಾರಿಗಳು ಕೂಡ ಗರಂ ಆಗಿರುವಂತದ್ದು. ಅಂದ್ರೆ ಪೊಲೀಸರು ಆಗಿರ್ಬೋದು, ಜೊತೆಗೆ ಮಾಧ್ಯಮದವರ ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನ ಮಾಡಬಾರ್ದು ಅಂತೇಳಿ ಯಾವಾಗ ಪೊಲೀಸರು ವಾರ್ನಿಂಗ್ ಅನ್ನ ಕೊಡ್ತಾಳೆ, ಆಗ ಆಕೆ ಗ್ರಾಮಾಂತರ SP ಅವರ ಬಳಿ ರಿಕ್ವೆಸ್ಟ್ ಅನ್ನ ಮಾಡಿರುವಂತದ್ದು. ದಯಮಾಡಿ ನನ್ನ ಹೆಸರನ್ನ ತರಬೇಡಿ, ನನ್ನ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡಬೇಡಿ, ನಾನೊಬ್ಳು ಸಿನಿಮಾ ನಟಿ ಅಂತೇಳಿ ಆಕೆ ಬೇಡ್ಕೊಂಡಿದ್ದಾಳೆ ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಿರುವಂತದ್ದು. ಸದ್ಯ ಆಕೆಯ ಅದಕ್ಕೆ ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ಕೊಂಡಿರುವಂತದ್ದು. ಮತ್ತೊಂದ್ ಕಡೆ ಆಕೆಗೆ ಬರ್ತಡೇ ಪಾರ್ಟಿಗೆ ಇನ್ವೈಟ್ ಮಾಡಿದಂತ ವಾಸು ಏನಿದ್ದಾನೆ ಅದನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಆತನ ಜೊತೆಯಲ್ಲಿ 3 ಜನ ಪೆಡ್ಲರ್ಗಳನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ರಕ್ಷತ್. ಎಸ್ ಶಿವಕುಮಾರ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ವಿಚಾರಕ್ಕೆ ಸಂಬಂಧಿಸಿ ಲಭ್ಯ ಆಗ್ತಾ ಇದೆ. ಪಾರ್ಟಿ ನಡೆದಂಥ ಸ್ಥಳ ಏನಿದೆ, ಆ ಫಾರಂ ಹೌಸು, ಎಲೆಕ್ಟ್ರಾನಿಕ್ ಸಿಟಿ ಸಮೀಪದಲ್ಲಿರುವಂಥ ಫಾರಂ ಹೌಸು, ಅಲ್ಲೂ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.